Hello everyone, welcome to Sanmargaha classes. Let us see question number 3 of chapter Combustion and Flame. Combustion is always. Combustion ಅನ್ನುವಂಥದ್ದು ಯಾವಾಗಲೂ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ an exothermic reaction. Option B an endothermic reaction. Option C gives flame. Option D non-volatile reaction. Exothermic reaction ಅಂದ್ರೆ ಏನು? A reaction in which heat is liberated, then it is called as exothermic reaction. ಈಗ ನೀವು ಫೈರ್ ಕ್ಯಾಂಪ್ ಮಾಡಿರ್ತೀರಿ ಅಲ್ವಾ? ಆ ಫೈರ್ ಸುತ್ತ ಇರ್ತೀರಿ. ನಿಮ್ಗೆ ಯೂಶುವಲಿ ಚಳಿಗಾಲದಲ್ಲಿ ಫೈರ್ ಕ್ಯಾಂಪ್ ಮಾಡೋದು ಜಾಸ್ತಿ, ಯಾಕಂದ್ರೆ ಬಿಸಿ ಆಗಬೇಕು ಅನ್ನೋ ಕಾರಣಕ್ಕೆ ಅಲ್ವಾ? ಹಾಗಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು? ವಿಚ್ ಲಿಬರೇಟ್ಸ್ ಹೀಟ್. ಈಗ ಕಟ್ಟಿಗೆಗೆಲ್ಲ ಬೆಂಕಿ ಹಾಕೋದ ಯಾವ್ದಾಯ್ತು ಹಂಗಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ. ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ರಿಯಾಕ್ಷನ್ ವಿಚ್ ಅಬ್ಸಾರ್ಬ್ಸ್ ಹೀಟ್. ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು ರಿಯಾಕ್ಷನ್ ಆಗುತ್ತೆ, ಅದನ್ನ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರೀತಾರೆ. ಆಪ್ಷನ್ ಸಿ ಗಿವ್ಸ್ ಫ್ಲೇಮ್. ಫ್ಲೇಮ್ ಅನ್ನ ಕೊಡುವಂತದ್ದು ಆಪ್ಷನ್ ಡಿ ನಾನ್ ವೋಲಟೈಲ್ ರಿಯಾಕ್ಷನ್. ಅಂದ್ರೆ ಇಲ್ಲಿ ಯಾವುದೇ ಸಬ್ಸ್ಟೆನ್ಸಸ್ ಅಥವಾ ಕಂಪೋನೆಂಟ್ಸ್ ವೋಲಟೈಲ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕಂಬಷನ್ ಯಾವಾಗ್ಲೂ ನೀವು ನೋಡಿದಿರಿ, ಕಂಬಷನ್ ಈಸ್ ಆಲ್ವೇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ವಾ? ಇಲ್ಲಿ ಕಂಬಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ರಿಯಾಕ್ಷನ್ ವೇರ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಹೀಟ್ ಈಸ್ ಕಾಲ್ಡ್ ಕಂಬಷನ್ ಅಲ್ವಾ? ಹೀಟ್ ಅನ್ನ ಕೊಡ್ತದೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ, ಅದನ್ನ ಕಂಬಷನ್ ಅಂತ ಕರೆದಿರ್ತೀವಿ. ಸೊ ಇಟ್ ಈಸ್ ಆನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಕರೆಕ್ಟ್. ಅಂಡ್ ಇಟ್ ಗಿವ್ಸ್ ಫ್ಲೇಮ್, ದಟ್ ಈಸ್ ಆಲ್ಸೋ ರೈಟ್. ಎಂಡೋಥರ್ಮಿಕ್ ಅಂತೂ ಆಗೋದಿಲ್ಲ ಅಂಡ್ ನಾನ್ ವೋಲಟೈಲ್ ರಿಯಾಕ್ಷನ್ ಇದು ಆಗೋದಿಲ್ಲ. ಇಲ್ಲಿ ಯಾವ ತರ ಅಂದ್ರೆ ಇಟ್ ಈಸ್ ಆಲ್ವೇಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಯಾವಾಗ್ಲೂ ಹೀಟ್ ಅನ್ನ ಕೊಡ್ತದೆ. ಬಟ್ ಇಟ್ ಆಲ್ಸೋ ಗಿವ್ಸ್ ಫ್ಲೇಮ್ ಸಮ್ ಟೈಮ್ಸ್, ಕೆಲವೊಂದ್ ಟೈಮ್ ಫ್ಲೇಮ್ ಕೊಡದೇ ಇರಬಹುದು ಅಲ್ವಾ? ಈಗ ಕೋಲ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಫ್ಲೇಮ್ ಕೊಡೋದಿಲ್ಲ. ಫಸ್ಟ್ ಕ್ವಶನ್ ಅಲ್ಲಿ ನೋಡಿದಿರಿ, ನಾನ್ ವೋಲಟೈಲ್ ರಿಯಾಕ್ಷನ್. ಟೈಮ್ಸ್ ನಾನ್ ವೋಲಟೈಲ್ ಇರಬಹುದು, ಬಟ್ ವೋಲಟೈಲ್ ಕೂಡ ಇದ್ದಿರ್ತದೆ. ಯಾವಾಗ ಫ್ಲೇಮ್ ಬರ್ತಿರ್ತದೆ ಅವಾಗ ವೋಲಟೈಲ್ ಸಬ್ಸ್ಟೆನ್ಸ್ ಇದೆ, ಯಾವಾಗ ಫ್ಲೇಮ್ ಬರ್ತಿರಲ್ಲ ಅಲ್ಲಿ ವೋಲಟೈಲ್ ಸಬ್ಸ್ಟೆನ್ಸ್ ಇಲ್ಲ. Therefore the correct option is A, an exothermic reaction. Combustion is always an exothermic reaction. It may sometimes give flame, sometimes it may non-volatile reaction also. Thank you.